ಕ್ವಾಟ್ರು ನೀನ್ ಯಾಕೋ ರಿಜಿಸ್ಟರ್ ಆದೆ? ಲೈ ಫಸ್ಟ್ ರಿಜಿಸ್ಟರ್ ಆಗಿದ್ದು ನೀನು, ಯಾವ ಖುಷಿಗಾದೆ? ಈ ಜೋಡಿ ಶೋ ಅದು ಇದು ಅಂತ ನನ್ಗೇನ್ ಗೊತ್ತು? ನಾನೇ ಸ್ವಾಮೀಜಿ, ನನಗೆ ಕನಸು ಬೀಳುತ್ತೆ, ನನಗೂ ಗೊತ್ತಿರಲಿಲ್ಲ. ಗೊತ್ತಿರ್ಲಿಲ್ಲ ಅಂದ್ಮೇಲೆ ಏನಕ್ಕೆ ಬಂದೆ? ಏನಕ್ಕೆ ಹೆಸರು ಕೊಟ್ಟೆ? ಲೇ ಮೀಟ್ರು, ನೀನು ಅವಾಗಲೇ ಒಳಗೆ ಹೋದೆ, ಅದಕ್ಕೆ ನೀನು ಮಾತಾಡ್ಸೋಣ ಅಂತ ಒಳಗೆ ಬಂದೆ. ಹೊರಗೆ ಕೂತಿದ್ದವನು ನಿನ್ಗೊಬ್ಬ ಪಾರ್ಟ್ನರ್ ಬೇಕು ಅಂದ, ಅದಕ್ಕೆ ಕೊಟ್ಟೆ. ನನಗೆ ಪಾರ್ಟ್ನರ್ ಆಗೋದಕ್ಕೆ ನೀನ್ ಹೆಸರು ಕೊಟ್ಟ? ಲೇ ನೀನು ಮಾತಾಡ್ಸೋಣ ಅಂತ ಬಂದಿದ್ದೆ, ನನ್ನ ಮಗ ಹೆಸರು ಕೊಟ್ಟೆ ಹೋಗ್ಬೇಕು ಅಂದ. ಕ್ವಾಟ್ರು ನೀನ್ ಇದ್ರೇನೆ ಕಿರಿಕ್ ಕಣೋ. ಇವಾಗ ಏನ್ ಮಾಡೋದು? ಏನೋ ಮಾಡಕ್ ಹೋಗಿ ಏನೋ ಆಯ್ತು, ಎಲ್ಲ ನಿನ್ನಿಂದಾನೆ. ನನ್ನಿಂದನಾ? ನಾನೇನೇ ಮಾಡಿದೆ? ಹಿಂದೆ ಹಿಂದೆ ಬಂದಿದ್ದೇನಕ್ಕೆ, ಅಲ್ಲಿ ಹೆಸರು ಕೊಟ್ಟಿದ್ದೇನಕ್ಕೆ, ರಿಜಿಸ್ಟರ್ ಆಗಿದ್ದೇನಕ್ಕೆ? ನನ್ನ ಪರ್ಮಿಷನ್ ಇಲ್ದೆ ನನ್ನ ಪಾರ್ಟ್ನರ್ ಆಗೋದಕ್ಕೆ ಹೆಂಗೋ ಒಪ್ಕೊಂಡೆ ನೀನು? ನಾನಿನ್ ಪಾರ್ಟ್ನರ್ ಆಗ್ತೀನಿ ಅಂತ ಹೇಳಿಲ್ಲ ಮೌ, ದೇವರಣೆಗೂ. ಇನ್ನ ಹುಡ್ಕೊಂಡು ಬಂದಿದ್ದೀನಿ ಅಂತ ಅವ್ನಿಗೆ ಹೇಳಿದೆ, ಮಾತಾಡ್ಸ್ಬೇಕು ಅಂದೆ. ನನ್ನ ಮಗ ಅದೇನು ಅರ್ಥ ಮಾಡ್ಕೊಂಡೋ ಏನೋ, ನಾಟಿ ಫಿಲ್. ಅವ್ನು ಅರ್ಥ ಮಾಡ್ಕೊಂಡಿದ್ದಕ್ಕೆ ನೀನು ಒಪ್ಪಿಗೆ ಕೊಟ್ಬಿಟ್ಟ? ಏ ಇಲ್ಲಪ್ಪ, ಸುಮ್ಮನೆ ತಲೆ ಆಡಿಸ್ದೆ. ತಲೆ ಆಡ್ಸೋಕೆ ನಿಂಗೆ ತಲೆ ಇದ್ರೆ ತಾನೆ. ಇದೊಳ್ಳೆ ಸರಿ ಹೋಯ್ತಲ್ಲ, ಯಾವುದೋ ಬಿಲ್ಡಿಂಗ್ಗೆ ಎಂಟ್ರಿ ಕೊಟ್ಟೋಳು ನೀನು, ಗುರ್ತು ಇಲ್ಲ, ಪರಿಚಯನೂ ಇಲ್ಲ. ಏನೋ ದುಡ್ಡು ಗಿಡ ಕೇಳಕ್ಕೆ ಹೋಗಿರ್ತೀಯ, ಸುಮ್ಮನೆ ಕಿರಿಕೇನಕ್ಕೆ ಅಂದ್ಬಿಟ್ಟು ನಾನು ಹೆಲ್ಪ್ ಮಾಡಕ್ಕೆ ಒಳಗೆ ಬಂದೆ. ನಮಗೆ ರಸಗುಲ್ಲನ? ನನಗೆ ದುಡ್ಡು ಬೇಕು ಅಂತ ನಾನು ಏನಾದರೂ ಹೇಳಿದ್ನ? ನಂಗೆ ದುಡ್ಡು ಗಿಡ್ಡು ಏನೋ ಬೇಡ. ಬ್ಯಾಂಕ್ ನೋಟಿಸ್ ಇದೆ ನನ್ನ ಹತ್ರ, ಓದಿದ್ದೀನಿ. 10 ಲಕ್ಷ 1 ತಿಂಗಳಲ್ಲಿ. ಮನೆ, ಅಲ್ಲ ಮೇಟ್ರು, ಯಾರ್ಯಾರ ಹತ್ರನೋ ದುಡ್ಡು ಕೇಳಿ ತಗೊಳಕೊಳ್ಳೋದು ಬದಲು ನಮ್ಮಪ್ಪ ಡಾನ್ ಅವ್ರ ಹತ್ರ ಕೇಳಿದ್ರೆ ಆರಾಮಾಗಿ ಕೊಟ್ಟಿರೋರು, ಒಂದು ಪ್ರಶ್ನೆ ಮಾಡ್ತಿರ್ಲಿಲ್ಲ. ಅಂಥದ್ರಲ್ಲಿ ನೀನು ಕೇಳಿದಿದ್ರೆ ಕಣ್ಣು ಮುಚ್ಕೊಂಡು ಕೊಟ್ಟಿರೋರು. ಅದು ಬಿಟ್ಟು ಬೇರೆ ಯಾರನ್ನ ಯಾಕೆ ಕೇಳಬೇಕು? ಯಾಕಂದ್ರೆ ಇದು ನಮ್ಮ ಫ್ಯಾಮಿಲಿ ಸಮಸ್ಯೆ, ನಾವೇ ಸರಿ ಮಾಡ್ಕೊಳ್ಬೇಕು. ಒಂದು ಸಾಲ ತೀರ್ಸೋಕೋಗಿ ಇನ್ನೊಂದು ಸಾಲ ಮಾಡ್ಕೊಳಕ್ ನಂಗೆ ಇಷ್ಟ ಇಲ್ಲ. ಸ್ವಾಭಿಮಾನದ ನಲ್ಲಿ. ಸರಿ ಆಯ್ತು ಬಿಡು, ಹೇಗಿರೋ ಸೆಲೆಕ್ಟ್ ಆಗಿದ್ಯಾ, ಪಾರ್ಟಿಸಿಪೇಟ್ ಮಾಡು. ಗೆದ್ರೆ 10 ಲಕ್ಷ ಆರಾಮಾಗಿ ಯಾರಿಗೋ ಗೊತ್ತಿಲ್ದಿರ ಸಾಲ ತೀರಿಸ್ಬೋದು. ಸೂಪರ್ ಸುಪ್ರೀಂ ಐಡಿಯಾ ಆಫ್ ಕರ್ನಾಟಕ. ಆಲ್ ದಿ ಬೆಸ್ಟ್. ಇದು ಸಕ್ಕ ಜೋಡಿ ಶೋ. ಜೋಡಿ ಶೋ ಅಂದಮೇಲೆ ನಾನು ಒಬ್ಳೆ ಪಾರ್ಟಿಸಿಪೇಟ್ ಮಾಡೋಕೆ ಹೆಂಗಾಗುತ್ತೆ? ಅವ್ರ ಪ್ರಕಾರ ನಾನು ನೀನಾ ಗಂಡ ಹೆಂಡತಿ ಅನ್ಕೋಬಿಟ್ಟಿದ್ದಾರೆ. ಹಾಗೆಂತ 3 ದಿನ ಸುಳ್ಳು ಹೇಳ್ಕೊಂಡು ನಾಟಕ ಮಾಡೋಕ್ಕೆಲ್ಲ ಆಗುತ್ತಾ? ಅದೆಲ್ಲ ಮಾಡೋಕ್ಕಾಗಲ್ಲ. ಸಯ ನಾನು ಮಾಡಲ್ಲ ಅಂದ್ರೆ ಮಾಡಲ್ಲ ಅಷ್ಟೇ. ಸರಿ ಮಾಡಬೇಡ ಬಿಡು, ನಮ್ಮ ಅಪ್ಪನ ಹತ್ರ ದುಡ್ಡು ಕೇಳು, ಸಲೀಸಾಗಿ ಕೊಡ್ತಾರೆ ನಿನಗೆ. ನಾನು ಕೈ ಚಾಚಿ ಸಾಲ ಕೇಳಲ್ಲ ಅಂತ ಅವಾಗಲೇ ಹೇಳ್ದೆ ತಾನೆ. ಲೇಯೋ, ಹಂಗೂ ಮಾಡಲ್ಲ ಅಂತ್ಯ, ಹಿಂಗೂ ಮಾಡಲ್ಲ ಅಂತ್ಯ, ಏನಿನ ಪ್ಲ್ಯಾನು? ಸರಿಯಪ್ಪ, ಈ 10 ಲಕ್ಷ ಅರೇಂಜ್ ಆಗೋವರೆಗೂ ಏನು ಮಾಡ್ತೀಯಾ? ಒಂದು 100 ಟ್ರಿಪ್ ಹೊಡಿತೀಯ ಡೈಲಿ? ಬೆಣ್ಣೆ ಥರ ಇದೆಯಾ, ಕರಗಿ ಆಗೋಯ್ತೀಯ ಅಷ್ಟೇ. ರುಕೋ, ನಾನು ಏನೋ ಒಂದು ದಾರಿ ನೋಡ್ಕೊಳ್ತೀನಿ ಬಿಡು. ಅದೇನು ಪಂಚರ್ ಆಗಿರೋ ಟೈರ, ನಾನೇ ಸರಿ ಮಾಡ್ಕೋತೀನಿ ಬಿಡು ಅನ್ನಕ್ಕೆ. 10 ಲಕ್ಷ ರುಕೋ, 10 ಲಕ್ಷ ಮನೆ, ಯೋಚನೆ ಮಾಡು. ನೋಡು, ನಾನು ಈ ಶೋ ಅಲ್ಲಿ ಪಾರ್ಟಿಸಿಪೇಟ್ ಮಾಡಲ್ಲ. ಇನ್ನು ಹೆಂಡತಿಯಾಗಂತೂ ಪೋಸ್ ಕೊಡಲ್ಲ, ಇದು ಮೊದಲನೇದು. ಇನ್ನು 2ನೇದು ಸೂರ್ಯಪ್ರಕಾಶ್ ಸರ್ ಹತ್ರ ಹೋಗಿ ಕೈ ಚಾಚಲ್ಲ, ಕೇಳಲ್ಲ. ಅರ್ಥ ಆಯ್ತಾ? ನೀನು ಈ ಥರ ಡಿಸಿಷನ್ ಬೇಗ ತಗೊಂಬೇಡ, ಯೋಚನೆ ಮಾಡು, ಟೈಮ್ ಇದೆ, ನಿರ್ಧಾರ ತಗೋ.